ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಈಗ ರಾಜ್ಯಾದ್ಯಂತ ಪಿಂಚಣಿಯದ್ದೇ ಸುದ್ದಿಯಾಗಿದೆ. ಹಾಗಾದರೆ ವಿಶೇಷ ಚೇತನರ ಪಿಂಚಣಿ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಗೊತ್ತು? ಇವತ್ತಿನ ವಿಡಿಯೋದಲ್ಲಿ ಆ ಮಾಹಿತಿಯ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಪ್ರತಿದಿನ ತಪ್ಪದೆ ವೀಕ್ಷಿಸಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಚಿಹ್ನೆಯನ್ನು ಒತ್ತುವ ಮೂಲಕ ಹೊಸ ನೋಟಿಫಿಕೇಷನ್ ಪಡೆಯಿರಿ. ಸ್ನೇಹಿತರೆ, ವಿಶೇಷ ಚೇತನರ ಒಂದು ಇಲಾಖೆ ಏನಿದೆ, ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಇದರಲ್ಲಿ ಕರ್ನಾಟಕ ಸರ್ಕಾರ ವಿಶೇಷ ಚೇತನರ ಮಾಶಾಸನ ಯೋಜನೆಯನ್ನು ಜಾರಿ ಮಾಡಿದೆ. ಸಾಕಷ್ಟು ಜನಕ್ಕೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇರೋದಿಲ್ಲ. ಅದನ್ನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಪಿಂಚಣಿಯನ್ನು ಯಾವ ರೀತಿ ಪಡ್ಕೋಬೇಕು, ಇದಕ್ಕೆ ಯಾವೆಲ್ಲ ನಿಬಂಧನೆಗಳಿದೆ, ಯಾವೆಲ್ಲ ದಾಖಲಾತಿಗಳನ್ನು ಕೊಡಬೇಕು ಮತ್ತು ಎಲ್ಲಿ ಕೊಡಬೇಕು ಅಂತಕ್ಕಂಥ ಪ್ರಶ್ನೆಗಳನ್ನು ಸಾಕಷ್ಟು ಜನ ಯೂಟ್ಯೂಬಲ್ಲಿ ನಮಗೆ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತೀರ. ವಿಡಿಯೋ ಸ್ವಲ್ಪ ದೊಡ್ಡದಾಗಿರ್ಬೋದು, ಆದರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ, ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಇಲ್ಲಿ ಸ್ಕಿಪ್ ಮಾಡಿದರೆ ನಮಗೆ ಅಪೂರ್ಣ ಮಾಹಿತಿ ಸಿಗ್ತದೆ. ಸ್ನೇಹಿತರೆ, ಲೈಕ್ ಮಾಡಿ. ಮೊದಲನೇದಾಗಿ ಕರ್ನಾಟಕ ಸರ್ಕಾರದ ವಿಶೇಷ ಚೇತನರ ಮಾಶಾಸನ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಭಾಗ, ಅದರಲ್ಲಿ ಪಿಂಚಣಿ ಮೊತ್ತನ ನೀವು ಯಾವ ರೀತಿ ಸರ್ಕಾರ ಕೊಡ್ತದೆ ಅಂತಕ್ಕಂಥದ್ದನ್ನು ನೋಡೋದಾದರೆ, 40% 74% ಅಂಗವೈಕಲ್ಯತೆಯ ಮಾನದಂಡವಾಗಿ ಇಲ್ಲಿ ಪಿಂಚಣಿಯನ್ನು ನೀಡಲಾಗ್ತದೆ. ಮೊದಲನೇದಾಗಿ 40% 74% ಅಂಗವೈಕಲ್ಯತೆ ಹೊಂದಿರುವವರಿಗೆ ₹1,800 ಮಾಸಿಕವಾಗಿ ಸರ್ಕಾರ ಪಿಂಚಣಿಯನ್ನು ನೀಡ್ತದೆ. ಎರಡನೇ ಭಾಗವಾಗಿ 75ರಿಂದ ಅದಕ್ಕಿಂತ ಹೆಚ್ಚು ಅಂಗವೈಕಲ್ಯ, 75, 85, 90, 100% ಅಂಗವೈಕಲ್ಯತೆ ಹೊಂದಿರುವವರಿಗೆ ಮಾಸಿಕವಾಗಿ ₹1,400 ಪಿಂಚಣಿಯನ್ನು ನೀಡಲಾಗ್ತದೆ. ಅದೇ ರೀತಿ ಇನ್ನೊಂದು ಹಂತ ಇದೆ, ಅದು ಮೂರನೇ ಹಂತ. ಅದಕ್ಕೆ ಮೆಂಟಲಿ ರಿಟಾರ್ಡೇಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮಾನಸಿಕ ಅಸ್ವಸ್ಥರು, ಅವರಿಗೆ ಮಾಸಿಕವಾಗಿ ₹2,000 ಪಿಂಚಣಿಯನ್ನು ನೀಡ್ತಾರೆ. ಅವರ ಅಂಗವೈಕಲ್ಯತೆ 75ಕ್ಕಿಂತ ಹೆಚ್ಚಿರಬೇಕು. ನೆನಪಿರಲಿ, ಮಾನಸಿಕ ಅಂಗವೈಕಲ್ಯತೆ ಹೊಂದಿರುವವರಿಗೆ ಮಾತ್ರ ₹2,000 ಪಿಂಚಣಿ. ನಾಲ್ಕನೇದಾಗಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೂ ಕೂಡ ಪಿಂಚಣಿಯನ್ನು ನೀಡಲಾಗ್ತಾ ಇರ್ತದೆ. ಅದರಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಅವರು ನೋಂದಾಯಿಸಿಕೊಂಡಿರಬೇಕು. ಅವರಿಗೆ ಪ್ರತಿ ತಿಂಗಳು ₹2,000 ಪಿಂಚಣಿಯನ್ನು ಸರ್ಕಾರ ನೀಡ್ತಾ ಇದೆ. ಹಾಗಾದರೆ ಅರ್ಹತಾ ಮಾನದಂಡಗಳು ಏನು ಅಂತ ನೋಡೋದಾದರೆ, ಅವರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು, ವೈದ್ಯಕೀಯ ಮಂಡಳಿಯಿಂದ 40%ಕ್ಕಿಂತ ಕಡಿಮೆ ಇಲ್ಲದಂತೆ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಅವರು ಹೊಂದಿರಬೇಕು ಮತ್ತು ಕುಟುಂಬದ ವಾರ್ಷಿಕ ಆದಾಯ ₹32,000ಗಿಂತ ಕಡಿಮೆ ಇರಬೇಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇವೆಲ್ಲ ಹೊಂದಿರಬೇಕು. ಅಗತ್ಯವಾಗಿರ್ತಕ್ಕಂಥ ದಾಖಲಾತಿಗಳು ಯಾವುವು ಅಂತ ನೋಡೋದಾದರೆ, ಪ್ರಪ್ರಥಮವಾಗಿ ಅವರು ಕೇಳೋದು, ನೀವು ವಿಶೇಷ ಚೇತನರು ಅಥವಾ ಅಂಗವಿಕಲರು ಅನ್ನೋದಕ್ಕೆ ಭಾರತ ಸರ್ಕಾರ ನೀಡುವ ಯುನಿಕ್ ಡಿಸೇಬಲ್ ಐಡೆಂಟಿಟಿ ಕಾರ್ಡ್ ಅಂದರೆ ಅಂಗವಿಕಲತೆ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕು. ಆಧಾರ್ ಕಾರ್ಡನ್ನು ಪಡ್ಕೊಂಡಿರಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು. ವಾಸಸ್ಥಳದ ದೃಢೀಕರಣ ಪತ್ರವನ್ನು ಕೂಡ ಇಲ್ಲಿ ನೀವು ಸಲ್ಲಿಸಬೇಕಾಗ್ತದೆ. ಅದಾದಮೇಲೆ ಬ್ಯಾಂಕ್ ಪುಸ್ತಕವನ್ನು, ಪಾಸ್ಬುಕ್ ಪುಸ್ತಕವನ್ನು ಹೊಂದಿರಬೇಕು. ಇತ್ತೀಚಿನ 2 ಫೋಟೋಗಳನ್ನು ಕೂಡ ನೀವು ಅರ್ಜಿ ಜೊತೆಗೆ ಸಲ್ಲಿಸಬೇಕಾಗ್ತದೆ. ಅರ್ಜಿಗಳನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದರೆ, ಆನ್ಲೈನ್ ಮೂಲಕ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಮೊದಲು ಆಫ್ಲೈನ್ ಅರ್ಜಿಗಳನ್ನು ತಗೊತಾ ಇದ್ದರು, ಈಗ ಆಫ್ಲೈನ್ ನಿಲ್ಲಿಸಿದ್ದಾರೆ. ಈಗ ಆನ್ಲೈನ್ನಲ್ಲಿ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಥವಾ ಗ್ರಾಮ ಒನ್ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಸ್ನೇಹಿತರೆ, ಅರ್ಜಿಯನ್ನು ಕೊಡಬೇಕಾದ್ರೆ ನಿಮ್ಮಲ್ಲಿ ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ಗೆ OTPಯನ್ನು ಕೇಳ್ತಾರೆ. ಆ OTPಯನ್ನು ತಗೊಂಡು ನಿಮ್ಮ ಅರ್ಜಿಯನ್ನು ಆನ್ಲೈನಲ್ಲಿ ಫಿಲ್ ಮಾಡಿ ಅಗತ್ಯ ದಾಖಲಾತಿಗಳನ್ನು ಅದರ ಜೊತೆಗೆ ಎನ್ಕ್ಲೋಸ್ ಮಾಡಿ ಕೊಡಬೇಕಾಗ್ತದೆ. ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ಇನ್ನೂ ಹೆಚ್ಚಿನ ಮಾಹಿತಿ ನೀವು ಪಡ್ಕೋಬೇಕು ಅಂತಂದರೆ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕಾರ್ಯಕರ್ತರುಗಳಾದ VRW, ನಗರ ಪ್ರದೇಶದಲ್ಲಿ URW ಮತ್ತು ಪಟ್ಟಣ ಪ್ರದೇಶದಲ್ಲಿ MRW ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಹಾಗಾಗಿ ನೀವು ಅಲ್ಲಿ ಅವ್ರನ್ನ ಭೇಟಿ ಮಾಡುವ ಮೂಲಕ ಈ ಪಿಂಚಣಿ ಯೋಜನೆ ಲಾಭವನ್ನು ಪಡ್ಕೋಬೋದು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಬಂಧಪಟ್ಟ ತಹಸೀಲ್ದಾರ್ ಕಚೇರಿಗೂ ಕೂಡ ಅಥವಾ ನಾಡ ಕಚೇರಿಗೂ ಕೂಡ ಭೇಟಿ ಮಾಡಿ ಕಡ್ಡಾಯವಾಗಿ ಪಿಂಚಣಿ ಮಾಹಿತಿಯನ್ನು ಪಡ್ಕೊಂಡು ಪಿಂಚಣಿಯನ್ನು ಪಡಿಬೋದು ಅಂತ ಈಗ ಇದುವರೆಗೆ ಪಿಂಚಣಿ ಪಡೆದೇ ಇರತಕ್ಕಂಥ ನಮ್ಮ ವಿಶೇಷ ಚೇತನರಿಗೆ ಈ ಮಾಹಿತಿಯನ್ನು ಬಿತ್ತರಪಡಿಸಿದ್ದೀನಿ. ಈ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ, ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ. ಒಂದು ನೆನಪಿರಲಿ, ಪ್ರಸಕ್ತ ಪಿಂಚಣಿಯನ್ನು ಮುಂದುವರಿಸಲು ನಿಮ್ಮ ಆಧಾರ್ ಲಿಂಕ್ ಮತ್ತು KYCಯನ್ನು ಸರ್ಕಾರ ಕಡ್ಡಾಯಗೊಳಿಸಿದೆ. ಹಾಗಾಗಿ ನಿಮ್ಮ KYC ಏನಾದರೂ ಫೇಲ್ ಆಗಿದರೆ
ಬ್ಯಾಂಕ್ ಅಥವಾ ಆಧಾರ್ ಕೇಂದ್ರಕ್ಕೆ ಹೋಗಿ ನೀವು ಈ KYCಯನ್ನು ಕಡ್ಡಾಯವಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.